ಆಲ್ ರೈಟ್, ನಾವು ನೋಡ್ತಾ ಇದ್ದೀವಿ ರವೀಂದ್ರ ಕೇವಲ ದುಡ್ಡಿನ ವಿಚಾರ ಮಾತ್ರ ಮಾತಾಡಿಲ್ಲ, ಸುಮಲತಾ ಅವರ ವಿರುದ್ಧ ಕೂಡ ಮಾತನಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮೇಡಮ್ ಗೆದ್ರು, ದರ್ಶನ್ಗೆ ಕರೆ ಮಾಡಿ ಅಪ್ಪಾಜಿ ಗೌರವ ಉಳಿತು ಅಂತ ಹೇಳಿದ್ರು. ಗೆದ್ದ ತಕ್ಷಣ ನಿಮ್ಮ ಬೆನ್ನಿಗೆ ಕಟ್ಕೊಳ್ಳೋಕ್ಕೆ ನಾನು ರಾಕ್ ಲೈನ್ ಅಲ್ಲ ಅಂತ ಛೇಡಿಸಿದ್ದಾರೆ. ಏನು ಇವ್ರ ಮಾತಿನ ಅರ್ಥ ಅನ್ನೋದು ತುಂಬ ಮಾರ್ಮಿಕವಾಗಿದೆ. ರವೀಂದ್ರ ಮಾತಿಗೆ ಸುಮಲತಾನೇ ತಿರುಗೇಟ್ ನೀಡಿದ್ದಾರೆ. ಅವ್ರದ್ದು ಚೀಪ್ ಮಾತು ಅಂತ ಸಂಸದೆ ತಿರುಗೇಟ್ ಕೊಟ್ಟಿದ್ದಾರೆ. ನೋಡಿ, ಸಹಜ, ಬಹಳ ಸಹಜ. ಹೆಣ್ಮಕ್ಳೊಬ್ಬರು ಅವ್ರು ಯಾವುದೇ ಪಕ್ಷದಲ್ಲಿರಲಿ ಅಥವಾ ಸ್ವತಂತ್ರವಾಗೇ ಇರಲಿ, ಅವ್ರ ವಿರುದ್ಧ ಚೀಪಾಗಿ ಮಾತನಾಡುವಂಥದ್ದು ಬಹಳ ಸಹಜ. ಅದಕ್ಕೆ ತಕ್ಕನಾಗಿ ಸುಮಲತಾ ತಿರುಗೇಟ್ ಕೊಟ್ಟಿದ್ದಾರೆ. ಅವರು ನಿಮ್ಮನ್ನು ಬೆನ್ನಿ ಕಟ್ಕೊಳ್ಳೋಕ್ಕೆ ನಾನು ರಾಕ್ ಲೈನ್ ಅಲ್ಲ ಅಂತ ಮಾತನಾಡ್ತಾರೆ ರವೀಂದ್ರ ಅವರು. ಎದ್ದ ತಕ್ಷಣ ದರ್ಶನ್ಗೆ ಕರೆ ಮಾಡಿ ಸ್ಟಾರ್ಗಳಿಗೆ ನಮ್ಮ ಜಿಲ್ಲೆನಲ್ಲಿ ಅಭಿಮಾನಿಗಳಿದ್ರೆ ನಮ್ಮ ಎಲ್ಲಾ ಸ್ಟಾರ್ಗಳು ನಿಮಗೆ ಫ್ಯಾನ್ಸ್ ಆಗಿ ಬದಲಾಗ್ಬಿಟ್ಟಿದ್ದಾರೆ. ನಾವು ಇನ್ನ ಹೊಡಿತು ಲಾಟ್ರಿ ನಮ್ಗೆ ಇಲ್ಲ ಅಂತ ನಾವು ಖುಷಿ. ಯಾವುದ್ರಲ್ಲಿ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ? ನಿಮ್ಮ ಹಣದಲ್ಲ, ನಿಮ್ಮ ಅಧಿಕಾರದಲ್ಲ, ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ನಾನು ರಾಕ್ ಲೈನ್ ವೆಂಕಟೇಶಲ್ಲ. ನಮ್ಗಂತ ಆಸಕ್ತಿಗಳು ಇಲ್ಲ. ಆದ್ರೆ ಆಸಕ್ತಿ ಇದ್ದಿದ್ದು ಯಾವುದು ನನಗೆ, ಈ ಯಾವ್ದೋ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಅದು 100 cities ನ ಸ್ಮಾರ್ಟ್ ಸಿಟೀಸ್ ಮಾಡೋದು ಅಂತ. ಯಾವ್ಯಾವುದೋ ಜಿಲ್ಲೆಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ, ಬೆಂಗಳೂರು ಹತ್ರದಲ್ಲಿರೋ ತುಮಕೂರು ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ, ಮಂಡ್ಯನ ಈ ಸ್ಮಾರ್ಟ್ ಸಿಟಿ ವ್ಯಾಪ್ತಿ ತರಕ್ಕೆ ಏನ್ಬೇಕು, ಇದ್ರದ್ದೇನಾದ್ರೂ ಪ್ಲಾನ್ ಮಾಡೋದು. ನಮ್ಮ ಸ್ಟಾರ್ಗಳೆಲ್ಲ ಸ್ಟಾರ್ಗಳಿಗೆ ನಮ್ಮ ಜಿಲ್ಲೆನಲ್ಲಿ ಅಭಿಮಾನಿಗಳಿದ್ರೆ ನಮ್ಮ ಎಲ್ಲಾ ಸ್ಟಾರ್ಗಳು ನಿಮಗೆ ಫ್ಯಾನ್ಸ್ ಆಗಿ ಬದಲಾಗ್ಬಿಟ್ಟಿದ್ದಾರೆ. ನಾವು ಇನ್ನ ಹೊಡಿತು ಲಾಟ್ರಿ ನಮ್ಗೆ ಇಲ್ಲ ಅಂತ ನಾವು ಖುಷಿ. ಯಾವುದ್ರಲ್ಲಿ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ? ನಿಮ್ಮ ಹಣದಲ್ಲ, ನಿಮ್ಮ ಅಧಿಕಾರದಲ್ಲ, ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ನಾನು ರಾಕ್ ಲೈನ್ ವೆಂಕಟೇಶಲ್ಲ. ನಮ್ಗಂತ ಆಸಕ್ತಿಗಳು ಇಲ್ಲ. ಆದ್ರೆ ಆಸಕ್ತಿ ಇದ್ದಿದ್ದು ಯಾವುದು ನನಗೆ, ಈ ಯಾವ್ದೋ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಅದು 100 cities ನ ಸ್ಮಾರ್ಟ್ ಸಿಟೀಸ್ ಮಾಡೋದು ಅಂತ. ಯಾವ್ಯಾವುದೋ ಜಿಲ್ಲೆಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ, ಬೆಂಗಳೂರು ಹತ್ರದಲ್ಲಿರೋ. ರವೀಂದ್ರ ಅವರು ತುಂಬ ಎಡ್ಯುಕೇಟೆಡ್ ಇದ್ದಾರೆ. ಆದರೂ ಇಂಥ ಹೇಳಿಕೆಗಳನ್ನು ಕೊಡೋದು ನನಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಸ್ಮಾರ್ಟ್ ಸಿಟಿ ಅನ್ನೋದು ಮಾಡೋಕ್ಕೆ ಕೆಲವೊಂದು ಕ್ರೈಟೀರಿಯಾಗಳಿರುತ್ತೆ. ನಾನು ಸ್ಮಾರ್ಟ್ ಸಿಟಿ ಮಾಡಬೇಕು ಅನ್ನೋ ಇದು ವಿಚಾರವಾಗಿ ನಾನೇ ಪತ್ರ ಬರೆದಿದ್ದೀನಿ, ನಾನೇ ಕೇಳಿದ್ದೀನಿ. ಸ್ಮಾರ್ಟ್ ಸಿಟಿ ಅಂತ ಮಾಡೋಕ್ಕೆ ಮೊದಲನೇದಾಗಿ ಪಾಪ್ಯುಲೇಷನ್ ಸಂಖ್ಯೆ ನೋಡ್ತಾರೆ. ಅಲ್ಲೇ ನಾವು ಮಂಡ್ಯ ಕ್ರೈಟೀರಿಯಾನ ಮ್ಯಾಚ್ ಮಾಡ್ತಿಲ್ಲ. ನಾವು ಆ ಸ್ಮಾರ್ಟ್ ಸಿಟಿ ಕ್ರೈಟೀರಿಯಾ ಅಲ್ಲಿ ಸೇರಿಸೋಕ್ಕೆ ನಮ್ಮದು ಆ ಕ್ರೈಟೀರಿಯಾನೇ ಇಲ್ಲ. ಈಗ ಒಬ್ಬ MP ಕೂತ್ಕೊಂಡು ನಾನೇ ಎಲ್ಲ ಸೈನ್ ಮಾಡಿ ನಾನೇ ಎಲ್ಲ ನಿರ್ಧಾರ ಆದೇಶ ಕೊಡೋದಾದರೆ ಆರಾಮಾಗಿ ಮಾಡ್ಬೋದು. ಅದು ನಮ್ಮ ಹಂತದಲ್ಲಿ ನಮ್ಮ ವ್ಯಾಪ್ತಿಲಿ ಮಾಡೋವಂಥ ಕೆಲಸಗಳು ಇವಲ್ಲ. ಅದು ಬೇರೆಯವ್ರಿಗೆ ಅರ್ಥ ಆಗದೆ ಇದ್ರೂ ಒಬ್ಬರು ಎಡ್ಯುಕೇಟೆಡು ಡಾಕ್ಟರ್ ಆಗಿದ್ದವ್ರಿಗೆ ಇದು ಅರ್ಥ ಆಗಿದೆಯಾ ಅಥವಾ ಅರ್ಥ ಆಗಿಲ್ವಾ ಅಥವಾ ತಿಳ್ಕೊಂಡು ಆ ಥರ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಐ ವಾಂಟ್ ಟು ಕರೆಕ್ಟ್ ಹಿಸ್ ಮಿಸ್ಇನ್ಫಾರ್ಮೇಷನ್. ಸ್ಮಾರ್ಟ್ ಸಿಟಿ ಅನ್ನೋ ಕ್ರೈಟೀರಿಯಾಗೆ ಮಂಡ್ಯ ಏನಕ್ಕೆ ಸೇರ್ಸೋಕ್ಕಾಗಿಲ್ಲ ಅನ್ನೋದನ್ನು ನನಗೂ ಗೊತ್ತಿರಲಿಲ್ಲ. ನಾನು ಇದನ್ನು ಕೇಳಿದಾಗ ನನಗೆ ಸ್ಟಾರ್ಗಳಿಗೆ ನಮ್ಮ ಜಿಲ್ಲೆನಲ್ಲಿ ಅಭಿಮಾನಿಗಳಿದ್ರೆ ನಮ್ಮ ಎಲ್ಲಾ ಸ್ಟಾರ್ಗಳು ನಿಮಗೆ ಫ್ಯಾನ್ಸ್ ಆಗಿ ಬದಲಾಗ್ಬಿಟ್ಟಿದ್ದಾರೆ. ನಾವು ಇನ್ನ ಹೊಡಿತು ಲಾಟ್ರಿ ನಮ್ಗೆ ಇಲ್ಲ ಅಂತ ನಾವು ಖುಷಿ. ಯಾವುದ್ರಲ್ಲಿ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ? ನಿಮ್ಮ ಹಣದಲ್ಲ, ನಿಮ್ಮ ಅಧಿಕಾರದಲ್ಲ, ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ನಾನು ರಾಕ್ ಲೈನ್ ವೆಂಕಟೇಶಲ್ಲ. ನಮ್ಗಂತ ಆಸಕ್ತಿಗಳು ಇಲ್ಲ. ಆದ್ರೆ ಆಸಕ್ತಿ ಇದ್ದಿದ್ದು ಯಾವುದು ನನಗೆ, ಈ ಯಾವ್ದೋ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಅದು 100 cities ನ ಸ್ಮಾರ್ಟ್ ಸಿಟೀಸ್ ಮಾಡೋದು ಅಂತ. ಯಾವ್ಯಾವುದೋ ಜಿಲ್ಲೆಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ, ಬೆಂಗಳೂರು ಹತ್ರದಲ್ಲಿರೋ ತುಮಕೂರು ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ, ಮಂಡ್ಯನ ಈ ಸ್ಮಾರ್ಟ್ ಸಿಟಿ ವ್ಯಾಪ್ತಿ ತರಕ್ಕೆ ಏನ್ಬೇಕು, ಇದ್ರದ್ದೇನಾದ್ರೂ ಪ್ಲಾನ್ ಮಾಡೋದು. ನಮ್ಮ ಸ್ಟಾರ್ಗಳೆಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, 2 ಪ್ರಶ್ನೆ ನಿಮಗೆ. ಮೊದಲನೇದು, ಕಾಂಗ್ರೆಸ್ ವಿರುದ್ಧ HN ರವೀಂದ್ರ ಆರೋಪ ಮಾಡಿದ್ರು, ಯಾಕೆ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರು ಹಾಗಿದ್ರೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಏನಂತ ಆರೋಪ ಮಾಡಿದ್ರು? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸುಮಲತನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು? ಅವ್ರಿಗೆ ಈಗ ಪ್ರೆಸೆಂಟ್ಲಿ ಆಕ್ರೋಶ ಇರೋದು ಕಾಂಗ್ರೆಸ್ ವಿರುದ್ಧ. ಸೊ ಸಮಸ್ಯೆ ಏನು HN ರವೀಂದ್ರ ಅವ್ರದ್ದು?
ಶ್ರೀಲಕ್ಷ್ಮಿ, ಡಾಕ್ಟರ್ ರವೀಂದ್ರ ಅವರು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಜೊತೆಗೆ ಅವರು ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಜೊತೆಗೆ ಏನೋ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಾನು ಆಕಾಂಕ್ಷಿ, ನನಗೆ ಟಿಕೆಟ್ ಬೇಕು ಅಂತ ಕೇಳಿದರು. ಆದರೆ ಏನು ಪಕ್ಷದಲ್ಲಿ ಈವರೆಗೂ ಕೂಡ ಇಲ್ದಂತೆ ಇದ್ದವರನ್ನು ಉದ್ಯಮಿಯನ್ನು ಅಭ್ಯರ್ಥಿಯನ್ನಾಗಿ ಈಗ ಆಯ್ಕೆ ಮಾಡಿದ್ದಾರೆ. ಇನ್ನೊಂದು ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಇದು ರವೀಂದ್ರ ಅವರ ಅಸಮಾಧಾನಕ್ಕೆ ಕಾರಣ. ಜೊತೆಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಏನು ಆಕಾಂಕ್ಷಿಗಳಿದ್ರು, ಅದ್ರ ಜೊತೆಗೆ ಮುಖಂಡರುಗಳಿದ್ರು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಏಕಪಕ್ಷೀಯವಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಜನರನ್ನು ದುಡ್ಡಿನಿಂದ ಅಳೆಯೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಕಳೆದ ಲೋಕಸಭೆ ಚುನಾವಣೆ ರೀತಿಯಲ್ಲೇ ಈ ಬಾರಿಯೂ ಕೂಡ ಆಗ್ತಾ ಇರುವಂಥದ್ದು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಧಿಕಾರ ಹಾಗೂ ಹಣದಿಂದ ಗೆಲ್ಲೋದಕ್ಕೆ ಹೋಗಿದ್ರು. ಆದರೆ ಅದಾಗಲಿಲ್ಲ. ಈ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಆಗ್ತಾ ಇದೆ. ದುಡ್ಡಿದೆ ಅನ್ನೋ ಕಾರಣಕ್ಕೆ ಸ್ಟಾರ್ ಚಂದ್ರು ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿರುವಂಥದ್ದು. ಮತ್ತೊಂದು ಕಡೆ ನೀವು ಏನು ಸುಮಲತಾ ಅವ್ರ ಬಗ್ಗೆ ಕೇಳಿದ್ರಿ. ಸುಮಲತಾ ಅವರು ಲೋಕಸಭಾ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಇದೇ ರವೀಂದ್ರ ಅವರು ಅವರ ಪರವಾಗಿ ಕೆಲಸವನ್ನ ಮಾಡಿದ್ರು. ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿ ಅವರ ಗೆಲುವಿನಲ್ಲಿ ಇವ್ರದ್ದು ಒಂದಷ್ಟು ಪಾತ್ರ ಇತ್ತು. ಹಾಗಾಗಿ ಸುಮಲತಾ ಅವರು ಕೂಡ ಇವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನ ಇಟ್ಕೊಂಡಿದ್ರು. ಆದರೆ ಚುನಾವಣೆ ಗೆದ್ದಂತಹ ಬಳಿಕ ಸುಮಲತಾ ಅವರು ಕಾಂಗ್ರೆಸ್ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಅದ್ರ ಜೊತೆಗೆ ಏನು ರವೀಂದ್ರ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿತ್ತು. ನಿನ್ನೆ ಏನು ಈ ಬಗ್ಗೆ ಮಾತಾಡ್ತಾ ಅವರು ಸುಮಲತಾ ಅವರು ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಲ್ಲ. ಅದ್ರ ಜೊತೆಗೆ ಯಾವ್ಯಾವುದೋ ಜಿಲ್ಲೆಯನ್ನು ಸ್ಮಾರ್ಟ್ ಸಿಟಿಗೆ ಸೇರಿಸಿದ್ದಾರೆ, ಆದರೆ ಮಂಡ್ಯ ಸ್ಮಾರ್ಟ್ ಸಿಟಿಗೆ ಸೇರಿಸಿಲ್ಲ. ಅವರ ಹಿಂದೆ ಓಡಾಡೋದಕ್ಕೆ ನಾನು ರಾಕ್ ಲೈನ್ ಅಲ್ಲ ಅಂತ, ಅಂದರೆ ಅವ್ರ ಬೆನ್ನಿಗೆ ಕಟ್ಕೊಂಡು ಓಡೋದಕ್ಕೆ ನಾನು ರಾಕ್ ಲೈನ್ ಅಲ್ಲ ಅಂತ ಒಂದು ವ್ಯಂಗ್ಯವಾಗಿ ಮಾತಾಡಿದರು. ಇದು ಸುಮಲತಾ ಅವರ ಅಸಮಾಧಾನಕ್ಕೆ ಜೊತೆಗೆ ಆಕ್ರೋಶಕ್ಕೆ ಕಾರಣ ಆಗಿರುವುದು. ಜೊತೆಗೆ ಏನು ರವೀಂದ್ರ ಅವರು ಈ ಥರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಇದು ಅವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಯಾಕೆಂದರೆ ಅವ್ರ ಯೋಗ್ಯತೆ ಏನು ಅನ್ನೋದನ್ನು ಈ ಹೇಳಿಕೆ ತಿಳಿಸ್ತದೆ ಅನ್ನೋ ಮೂಲಕ ಅವ್ರ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಜಯಪ್ರಕಾಶ್ ಹೆಗ್ಡೆ ಮಾಜಿ ಸಂಸದರು, ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅದಾದ ನಂತರ ಬಿಜೆಪಿಗೆ ಬಂದರು. ಹಿಂದುಳಿದ ಆಯೋಗದ ಅಧ್ಯಕ್ಷರು ಕೂಡ ಆದರು. ಜನಗಣತಿಯ ವರದಿಯನ್ನು ಸಲ್ಲಿಕೆ ಮಾಡಿದರು. ಈಗ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅನ್ನುವ ಚರ್ಚೆ ಈಗ ಕೇಳಿ ಬರ್ತಾ ಇದೆ. ಅವರನ್ನೇ ಮಾತನಾಡಿದಾಗ ಅವ್ರು ಹೇಳ್ತಾರೆ, ನೋಡೋಣ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತೇಳಿ. ರಾಜಕೀಯ ನಿಂತ ನೀರಲ್ಲ ಹರಿತ ನೀರು ಅನ್ನೋದನ್ನು ಹೇಳ್ತಾರೆ ಜಯಪ್ರಕಾಶ್ ಹೆಗ್ಡೆ. ಈಗ ಜಯಪ್ರಕಾಶ್ ಹೆಗ್ಡೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ